ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿರರ್ಸ್. ಅಪ್ರೋಚ್ ಏನಂತ ಹೇಳಿದ್ರೆ, ಮೊದಲೇದಾಗಿ ನಾವು ರೂಲ್ಸ್ ಮತ್ತೆ ರೆಪ್ರೆಸೆಂಟೇಷನ್ ಕಲಿಬೇಕಾಗುತ್ತೆ. ಆಯ್ತಾ? ಈ ರೂಲ್ಸ್ ಮತ್ತೆ ರೆಪ್ರೆಸೆಂಟೇಷನ್ ಜನರಲ್ ಆಗಿ ಎಲ್ಲಾ ಸ್ಪೆರಿಕಲ್ ಮಿರರ್ಸ್ಗೂ ಉಪಯೋಗಿಸ್ಬೋದು, ಅಂದ್ರೆ ಎಲ್ಲಾ ಸ್ಪೆರಿಕಲ್ ಮಿರರ್ ಕೇಸಸ್ಗೂ ಉಪಯೋಗಿಸ್ಬೋದು. ತುಂಬಾ ಹಲವಾರು ಕೇಸಸ್ ಬರುತ್ತೆ ಇದರಲ್ಲಿ. ಹೇಳಬೇಕು ಅಂತ ಹೇಳಿದ್ರೆ ಒಂದು 8 ಕೇಸನ್ನ ಬರ್ಬೋದು. ಪ್ರತಿಯೊಂದಕ್ಕೂ ಪ್ರಾಕ್ಟಿಕಲ್ ಆಗಿ ನೋಡ್ತೀವಿ, ರೇ ಡಯಾಗ್ರಾಮ್ ಬಿಟ್ಸ್ ನೋಡ್ತೀವಿ, ಮತ್ತೆ ಅದ್ರ ಪ್ರಾಪರ್ಟಿ, ಇಮೇಜ್ ಪ್ರಾಪರ್ಟಿ ಕೂಡ ಕಲಿತೀವಿ ಕೇಸ್ ಬೈ ಕೇಸ್. ಮೊದಲೇ ರೂಲ್ ಏನ್ ಕಲಿಬೇಕು ನೀವು ಅಂತ ಹೇಳಿದ್ರೆ, ಲಾ ಆಫ್ ರಿಫ್ಲೆಕ್ಷನ್. ಲಾ ಆಫ್ ರಿಫ್ಲೆಕ್ಷನ್ ಏನ್ ಹೇಳುತ್ತೆ? I is equal to R ಮತ್ತೆ incident ray, reflected ray and the normal all lie in the same plane. ಲಾ ಆಫ್ ರಿಫ್ಲೆಕ್ಷನ್ ಇಲ್ಲೂ ಕೂಡ ಉಪಯೋಗ ಬರುತ್ತೆ, ಸರಿನಾ? ಬರೇ ಕರ್ವ್ಡ್ ಮಿರರ್ ಅಂದ್ರೆ ಪ್ಲೇನ್ ಮಿರರ್ ಅಂತಲ್ಲ, ಎಂತ ಕರ್ವ್ಡ್ ಮಿರರ್ ಆಗಲಿ ಎಂತ ಸರ್ಫೇಸ್ ಆಗಿಲಿ ಲಾ ಆಫ್ ರಿಫ್ಲೆಕ್ಷನ್ ಉಪಯೋಗ ಬಂದೇ ಬರುತ್ತೆ. ಆಯ್ತಾ? ಮುಂದೆ ಪಾಯಿಂಟ್ ಟು ರಿಮೆಂಬರ್ ಬಿಫೋರ್ ವಿ ಡಿಸ್ಕಸ್ ದ ಆಕ್ಚುಯಲ್ ರೂಲ್ಸ್. ಒಂದೆರಡು ಪಾಯಿಂಟ್ ಜ್ಞಾಪಕ ಇರಬೇಕು. ಏನಂತ ಹೇಳಿದ್ರೆ, ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ಫಾರ್ ಅ ಗಿವನ್ ಸರ್ಕಲ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಏನು? ಟ್ಯಾಂಜೆಂಟ್ ಇಸ್ ಅ ಲೈನ್ ವಿಚ್ ಟಚಸ್ ದ ಸರ್ಕಲ್ ಅಟ್ ಒನ್ ಪಾಯಿಂಟ್. ಇದು 2 ಪಾಯಿಂಟ್ ಅಲ್ಲಿ ಟಚ್ ಮಾಡಿದೆ ಸರ್ಕಲ್ ನ. ಇಟ್ ಟಚಿಂಗ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಟ್ 2 points. ಹಿಯರ್ ಇಟ್ಸ್ ಟಚಿಂಗ್ ದ ಸರ್ಕಲ್, ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಟ್ ಅ ಸಿಂಗಲ್ ಪಾಯಿಂಟ್. ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಬಾಲ್ ಬೆರಿಂಗ್ ಇಲ್ಲ ಅಂತ ಹೇಳಿದ್ರೆ ಒಂದು ಗೋಲಿ ತಗೊಳ್ಳೋ ಹುಡುಗರ ನೆಲದ ಮೇಲೆ ಇಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಒಂದೇ ಜಾಗದಲ್ಲಿ ನೆಲನ ಮುಟ್ಟುತ್ತೆ. ಸೊ ದಟ್ ಈಸ್ ಟ್ಯಾಂಜೆಂಟ್ ಟು ದಟ್ ಮಾರ್ಬಲ್, ಸರಿನಾ? ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಇಟ್ಸ್ ಅ ಲೈನ್ ವಿಚ್ ಟಚಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಟ್ ಅ ಸಿಂಗಲ್ ಪಾಯಿಂಟ್. ಇವಾಗ ನಾನು ಸೆಂಟರ್ ಇಂದ ಇದಕ್ಕೆ ಜಾಯಿನ್ ಮಾಡ್ತು ಅಂದ್ರೆ ಇದು ನಿಮ್ಮ ರೇಡಿಯಸ್, ಎ ಪಿ ಇಸ್ ಅ ರೇಡಿಯಸ್ ಅಲ್ವಾ? ಇದನ್ನ ಎಂ ಅಂತ ಕರೀತು ಅಂತ ಹೇಳಿದ್ರೆ, ಈ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎ ಪಿ ಎಂ ಇಸ್ ಟ್ಯಾಂಜೆನ್ಷಿಯಲ್, ಸರಿ 90 ಡಿಗ್ರಿ, ಮೇಕ್ಸ್ ಅನ್ ಆಂಗಲ್ ಆಫ್ 90 ಡಿಗ್ರಿ. ಎ ಪಿ ಎಂ ಬಂದು 90 ಡಿಗ್ರಿ ಇರುತ್ತೆ ಅಂತ ಹೇಳಿ ಈ ಲಾ ಹೇಳ್ತಾ ಇದೆ, ಅಷ್ಟೇನೇನಿಲ್ಲ, ಸರಿನಾ? ಸೊ ಇದು ಮತ್ತೊಂದು, ಇವೆರಡು ಉಪಯೋಗ ಬರುತ್ತೆ, ಇದನ್ನು ಕೂಡ ಕಲ್ತ್ಕೊಂಡ್ಬಿಡಿ. ಎನಿ ಕರ್ವ್ಡ್ ಮಿರರ್ ಕ್ಯಾನ್ ಬಿ ಕನ್ಸಿಡರ್ಡ್ ಟು ಬಿ ಮೇಡ್ ಅಪ್ ಆಫ್ ಮೆನಿ ಸ್ಮಾಲ್ ಪ್ಲೇನ್ ಮಿರರ್ಸ್ ಅಂತ ಹೇಳ್ತು ಅಂದ್ರೆ, ಇದು ನಿಮ್ಮ ಸ್ಪೆರಿಕಲ್ ಮಿರರ್ ಅಲ್ವಾ? ಕಾನ್ಕೇವ್, ಕಾನ್ವೆಕ್ಸ್ ಹೇಗೆ ಶೇಪ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್. ಇವಾಗ ನಾವು ಹತ್ರ ಹೋಗಿ ನೋಡ್ತು ಅಂತ ಹೇಳಿದ್ರೆ, ನೋಡಿಲಿ ಪುಟ್ಟದಾಗಿ ಪ್ಲೇನ್ ಮಿರರ್ ಅಂತ ಹೇಳ್ಬೋದು ಇದನ್ನ, ಹೌದಾ ಅಲ್ವಾ? ನೋಡಿಲಿ ಇದೆಲ್ಲ ಪುಟ್ಟದಾಗಿ ಪ್ಲೇನ್ ಮಿರರ್. ದೂರದಿಂದ ನೋಡ್ತು ಅಂತ ಹೇಳಿದ್ರೆ ಕರ್ವ್ಡ್ ಮಿರರ್ ತರ ಕಾಣಿಸ್ತಾ ಇದೆ, ಅದ್ರ ಹತ್ರ ಹೋಗಿ ನೋಡ್ತು ಅಂತ ಹೇಳಿದ್ರೆ ಇಷ್ಟೊಂದು ಪ್ಲೇನ್ ಮಿರರ್ಸ್ ಈ ಒಂದು ಕರ್ವ್ಡ್ ಮಿರರ್ನ ಮಾಡ್ತಾ ಇದೆ. ಇಲ್ಲೂ ಕೂಡ ನೋಡಿ ಇಲ್ಲಿ ಸರಿ ಕಾಣಿಸ್ತಾ ಇದೆ ಇಲ್ಲಿ, ಹೌದಾ ಅಲ್ವಾ? ಹೌದಲ್ವಾ? ಮೆನಿ ಪ್ಲೇನ್ ಮಿರರ್ಸ್ ಪುಟ್ ಟುಗೆದರ್ ಇಸ್ ಎ ಕರ್ವ್ಡ್ ಮಿರರ್ ಅಂತ ಯೋಚನೆ ಮಾಡ್ಬೋದು. ಈ ಲಾ ಅಂತೂ, ದಿಸ್ ಇಸ್ ಅ ಲಾ, ದಿಸ್ ಇಸ್ ಎನ್ ಐಡಿಯಾ. ಇವೆರಡು ಮನ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಬರೋ ಟಾಪಿಕ್ ಸುಲಭ ಆಗುತ್ತೆ, ಸರಿನಾ? ಸೊ ಇದನ್ನ ಪಾಸ್ ಮಾಡ್ಕೊಂಡು ಬರ್ಕೊಂಬಿಡಿ.